ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಯಾವ್ಯಾವ ಜಾಬ್ಗೆ ಕರೆದಿದ್ರು ಅಂತ ಮುಂಚೆ ತಿಳಿಸ್ಕೊಟ್ಟಿದ್ದೀನಲ್ಲ, ಅದರ ಸಿಲೆಬಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಎಕ್ಸಾಮ್ ಸಿಲೆಬಸ್ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಏನೇನಿರುತ್ತೆ, ಎಷ್ಟೆಷ್ಟು ಕ್ವಶನ್ಸ್ ಇರುತ್ತೆ, ಇದೆಲ್ಲದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಈ ಜಾಬ್ ವಿಡಿಯೋನ ನೋಡಿಲ್ಲ ನೀವು ಅಂತ ಹೇಳಿದ್ರೆ, ಆ ಜಾಬ್ ಡೀಟೇಲ್ಸ್ ವಿವರಗಳನ್ನ ಮಾಡಿರೋ ವಿಡಿಯೋ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನ ಮೊದಲು ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡೋಕೆ ಶುರು ಮಾಡಿ. ಓಕೆನಾ? ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಆವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಅರ್ಜಿಗಳನ್ನು ಹಾಕ್ಕೋಬಹುದು. ವಿಡಿಯೋನ ಶುರು ಮಾಡೋಣ. ಕೆಇಎ ಅವರು ಹಲವಾರು ಹುದ್ದೆಗಳಿಗೆ ಅರ್ಜಿನ ಕರೆದಿದ್ರು, ಅದನ್ನ ವಿಡಿಯೋ ನೋಡ್ಕೊಳ್ಳಿ. ಅದಾದ ನಂತರ ಇದರಲ್ಲಿ ಎಕ್ಸಾಮ್ ಸಿಲೆಬಸ್ ಅದರ ಬಗ್ಗೆ ವಿವರಿಸ್ತೀನಿ. ಸ್ಪರ್ಧಾತ್ಮಕ ಪರೀಕ್ಷೆ ಗ್ರೂಪ್ ಎ, ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವುದಕ್ಕೆ ನಿರ್ಧರಿಸಿದ್ದಲ್ಲಿ ಆಯ್ಕೆ ಪ್ರಾಧಿಕಾರವು ಈ ಕೆಳಕಂಡಂತೆ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸತಕ್ಕದ್ದು ಅಂದರೆ ಯಾವ ರೀತಿ ನಡೆಸ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೆಳಗಡೆ, ಅದನ್ನ ತಿಳಿಸ್ಕೊಡ್ತೀನಿ. ಪರೀಕ್ಷೆಯು ತಲಾ 200 ಅಂಕಗಳು, 2 ಲಿಖಿತ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠೆ ಬಹು ಆಯ್ಕೆಯ ಮಾದರಿಯಲ್ಲಿ ಇರತಕ್ಕದ್ದು. ಅಂದರೆ 200 ಮಾರ್ಕ್ಸ್ಗೆ 2 ಪೇಪರ್ ಇರುತ್ತೆ, ಅದರಲ್ಲಿ ಬಹು ಆಯ್ಕೆ ಮಾದರಿಯಲ್ಲಿ ಇರತಕ್ಕದ್ದು, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರುತ್ತೆ. ಓಕೆನಾ? ಪ್ರತಿಯೊಂದು ಪ್ರಶ್ನೆಯು ಋಣಾತ್ಮಕ ಅಂಕದ ಸ್ವರೂಪವಾಗಿರುತ್ತದೆ ಮತ್ತು ಅಂತಹ ಪ್ರಶ್ನೆಗಳಿಗೆ ಹಂಚಿಕೆ ಮಾಡಲಾದ ಅಂಕಗಳಲ್ಲಿ 4/1 ಭಾಗದಷ್ಟು ಅಂಕಗಳನ್ನು ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ ಕಡಿತಗೊಳಿಸತಕ್ಕದ್ದು. ಅಂದರೆ ನೀವೇನಾದರೂ ತಪ್ಪು ಉತ್ತರ ಕೊಟ್ಟರೆ 1/4 ಮಾರ್ಕ್ಸ್ನ ಕಟ್ ಮಾಡ್ತಾರೆ, ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನೀವೇನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಹಾಗೆ ಬಿಡೋದು ಒಳ್ಳೆಯದು. ತಪ್ಪು ಉತ್ತರಗಳು ಕೊಟ್ಟರೆ ನೆಗೆಟಿವ್ ಮಾರ್ಕ್ಸ್ ಹೋಗುತ್ತೆ. ಓಕೆನಾ? ಅದನ್ನ ಹೇಳ್ತಾರೆ. ಇಲ್ಲಿ ಪತ್ರಿಕೆ 1, ಪತ್ರಿಕೆ 2 ಏನೇನಿರುತ್ತೆ ಅಂತ ಈಗ ತಿಳಿಸ್ಕೊಡ್ತೀನಿ. ಪತ್ರಿಕೆ 1 ಏನಿರುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಇರುತ್ತೆ. ಅದರಲ್ಲಿ ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ಅದರ ಬಗ್ಗೆ ಇರುತ್ತೆ. ಅದಾದ ನಂತರ ಸಾಮಾನ್ಯ ವಿಜ್ಞಾನ ಜನರಲ್ ನಾಲೆಡ್ಜ್ ಬಗ್ಗೆ ಇರುತ್ತೆ. ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಕರ್ನಾಟಕ ಜಿಯೋಗ್ರಫಿ ಮತ್ತೆ ಹಿಸ್ಟ್ರಿ ಬಗ್ಗೆ ಇರುತ್ತೆ. ಅಂದರೆ ಕರ್ನಾಟಕ ಹಿಸ್ಟ್ರಿ ಮತ್ತೆ ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಬಗ್ಗೆ ಇರುತ್ತೆ. ಅದಾದ ನಂತರ ಭಾರತದ ಇತಿಹಾಸ ಇಂಡಿಯನ್ ಹಿಸ್ಟ್ರಿ ಇರುತ್ತೆ, ಇಂಡಿಯನ್ ಜಿಯೋಗ್ರಫಿ ಭಾರತದ ಭೂಗೋಳಶಾಸ್ತ್ರ. ಓಕೆನಾ? ಅದಾದ ನಂತರ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ಮತ್ತೆ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಇದೇನು ಅಂತ ಹೇಳಿದ್ರೆ, ನಿಮ್ಮ ಜನರಲ್ ಇಂಟೆಲೆಕ್ಚುಯಲ್ ಎಬಿಲಿಟಿ, ನಿಮ್ಮ ಬುದ್ಧಿಯನ್ನು ಚೆಕ್ ಮಾಡೋದಕ್ಕೆ ರಿಲೇಟೆಡ್ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಇರುತ್ತೆ. ಗೊತ್ತಾಯ್ತಾ? ಇಂಟೆಲೆಕ್ಚುಯಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಮತ್ತೆ ದೈನಂದಿನ ಗ್ರಹಿಕೆಯ ವಿಷಯಗಳನ್ನು ಮತ್ತೆ ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನವನ್ನು ಒಳಗೊಂಡಿರಬೇಕು. ಡೈಲಿ ಪರ್ಸ್ಪೆಕ್ಟಿವ್ ಅಲ್ಲಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅರ್ಹತಾ ಪರೀಕ್ಷೆಯಿಂದ ವ್ಯಕ್ತಿಯಿಂದ ಏನನ್ನು ನಿರೀಕ್ಷಿಸಬಹುದು ಆ ಥರ ಒಳಗೊಂಡಿರುವಂತಹ ಪತ್ರಿಕೆಯನ್ನು ತಯಾರು ಮಾಡಿರ್ತಾರೆ. ನೆಕ್ಸ್ಟ್ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ. ಇದರಲ್ಲಿ ಈ ಪತ್ರಿಕೆ ವಿಷಯವನ್ನು ಆಯ್ಕೆ ಪ್ರಾಧಿಕಾರವು ಯಾವುದೇ ಉದ್ಯೋಗಕ್ಕಾಗಿ ಆಯ್ಕೆಯನ್ನು ಮಾಡಲಾಗುತ್ತಿದೆಯೋ ಅದರ ಸ್ವರೂಪವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮತ್ತು ಸಂಬಂಧಪಟ್ಟ ಕ್ಷೇತ್ರ, ಇಲಾಖೆ ಅಥವಾ ನೇಮಕಾತಿ ಪ್ರಾಧಿಕಾರದೊಂದಿಗೆ ಸಮಾಲೋಚಿಸಿ ಅರ್ಹತಾ ಪರೀಕ್ಷೆಯನ್ನು ನಿರ್ಧರಿಸತಕ್ಕದ್ದು. ಅಂದರೆ ನೀವು ಯಾವ ಜಾಬಿಗೆ ಹಾಕ್ತಾ ಇದ್ದೀರಲ್ಲ ಅದರ ರಿಲೇಟೆಡ್ ಇರುತ್ತೆ ಅಥವಾ ಅದರ ಡಿಪಾರ್ಟ್ಮೆಂಟಿನ ರಿಲೇಟೆಡ್ ಇರುತ್ತೆ. ಸೊ ನೀವು ಯಾವ ಜಾಬಿಗೆ ಹಾಕ್ತಾ ಇದ್ದೀರಾ ಅದನ್ನ ಚೆನ್ನಾಗಿ ಓದ್ಕೊಳ್ಳಿ, ಅದರ ರಿಲೇಟೆಡ್ ಪ್ರಶ್ನೆಗಳಿರುತ್ತೆ. ಓಕೆನಾ? ಅಂದರೆ ಆ ಡಿಪಾರ್ಟ್ಮೆಂಟಿನ ಜೊತೆಗೆ ಸಂಬಂಧಿಸಿದಂತೆ ಚರ್ಚೆ ಮಾಡಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿರ್ತಾರೆ, 2ನೇ ಪತ್ರಿಕೆ. ಓಕೆನಾ? ವಿಡಿಯೋ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ನೋಟಿಫಿಕೇಶನ್ ನಾನು ಟೆಲಿಗ್ರಾಮ್ ಚಾನಲ್ನಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಸಿಲೆಬಸ್. ಈ ಪ್ರಶ್ನೆ ಪತ್ರಿಕೆಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಗಳಲ್ಲಿ ಸಿದ್ಧಪಡಿಸತಕ್ಕದ್ದು. ಅಂದರೆ ಬರೀ ಇಂಗ್ಲಿಷಲ್ಲೇ ಇರುತ್ತಾ ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಯಲ್ಲೂ ತಯಾರಿಸಿರ್ತಾರೆ. ಓಕೆನಾ?
ಅಭ್ಯರ್ಥಿಗಳು ಪಟ್ಟಿಯನ್ನು ರಾಜ್ಯದ ಮೀಸಲಾತಿ ನೀತಿಗೆ ಒಳಪಟ್ಟು ಮೇಲ್ಕಂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ನಿರ್ಧರಿಸಲಾದ ಅರ್ಹತಾ ಕ್ರಮದಲ್ಲಿ ಸಿದ್ಧಪಡಿಸತಕ್ಕದ್ದು. ಅಂದ್ರೆ ನೀವೀಗ ರಿಸರ್ವೇಶನ್ ಕ್ಯಾಟಗರಿಗೆ ಬರ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಬೇಕು ಅದರ ಪ್ರಕಾರ ತಯಾರು ಮಾಡಿರ್ತಾರೆ ಪೇಪರನ್ನ ಅಂತ. ನೆಕ್ಸ್ಟ್, ಪರಂತು ಅಭ್ಯರ್ಥಿಯು ಅರ್ಹತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಪಕ್ಷ ಶೇಕಡಾ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರತಕ್ಕದ್ದು. ಅಂದ್ರೆ ಮಿನಿಮಮ್ 35 ಮಾರ್ಕ್ಸ್ ನೀವು ಬರಲೇಬೇಕು, ಇಲ್ಲ ಅಂದ್ರೆ ಎಕ್ಸಾಮ್ ಪಾಸ್ ಆಗಲ್ಲ. ಓಕೆನಾ? ಮಿನಿಮಮ್ 35 ಮಾರ್ಕ್ಸ್ ತೆಗಿಲೇಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ಪರಂತು ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಮಾನವಾದ ಅಂಕಗಳನ್ನು ಗಳಿಸಿದ್ದರೆ ಅಂತಹ ಅಭ್ಯರ್ಥಿಗಳ ಅರ್ಹತಾ ಕ್ರಮವನ್ನು ಅವರುಗಳ ವಯಸ್ಸಿನ ಆಧಾರದ ಮೇಲೆ ನಿಗದಿಪಡಿಸತಕ್ಕದ್ದು. ವಯಸ್ಸಿನಲ್ಲಿ ಹಿರಿಯವನಾದ ವ್ಯಕ್ತಿ ಅರ್ಹತಾ ಕ್ರಮದಲ್ಲಿ ಮೇಲಿನ ಸ್ಥಾನದಲ್ಲಿರಬೇಕು. ಅಂದ್ರೆ ಈಗ ಇಬ್ರು 3 ಜನ ಒಂದೇ ಮಾರ್ಕ್ಸ್ ತಗೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಈಗ 36 ಮಾರ್ಕ್ಸ್ ತಗೊಂಡಿದ್ದಾರೆ ಇಬ್ರು 3 ಜನ. ಅವಾಗ ಹೇಗೆ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ವಯಸ್ಸಿನ ಆಧಾರದ ಮೇಲೆ ಡಿಸೈಡ್ ಮಾಡ್ತಾರೆ. ಅಂದ್ರೆ ಯಾರು ಹಿರಿಯನಾಗಿರ್ತಾರಲ್ಲ ಅವ್ರನ್ನ ಮೊದಲು ತಗೋತಾರೆ. ಇದು ಇಲ್ಲಿ ಹೇಳ್ತಿರೋ ಕಂಡೀಷನ್. ಓಕೆನಾ? ನೆಕ್ಸ್ಟ್ ಹೋಗೋಣ. ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗ್ರೂಪ್ ಸಿ ಹುದ್ದೆಗಳ ಬಗ್ಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಪದವಿಯ ವಿದ್ಯಾರ್ಹತೆಗಳು ಅಗತ್ಯವಿರುವ ಗ್ರೂಪ್ ಸಿ ಹುದ್ದೆಗಳಿಗೆ ನಡೆಸುವ ಪರೀಕ್ಷೆ 2 ಪತ್ರಿಕೆಗಳು. ಅಂದ್ರೆ ಇದಕ್ಕೆ ವಿದ್ಯಾರ್ಹತೆ ಪದವಿ ಆಗಿರ್ಬೇಕು, ಡಿಗ್ರಿ ಆಗಿರ್ಬೇಕಾಗುತ್ತೆ ಗ್ರೂಪ್ ಸಿ ಹುದ್ದೆಗೆ. ಓಕೆನಾ? ಮತ್ತೆ ಇನ್ನೆಲ್ಲ ಕಂಡೀಷನ್ ಸೇಮ್ ಇರುತ್ತೆ. 100 ಪತ್ರಿಕೆಗಳ ಒಳಗೊಂಡಿರತಕ್ಕಂಥ 2 ಪೇಪರ್ ಇರುತ್ತೆ. ಓಕೆನಾ? ಸೇಮ್ ಅದೇ ಇರುತ್ತೆ. ನೆಕ್ಸ್ಟ್ ಇದರಲ್ಲೂ ಅಷ್ಟೇ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 1/4 ಮಾರ್ಕ್ಸ್ನ ನೆಗೆಟಿವ್ ಆಗಿ ಕಟ್ ಮಾಡ್ತಾರೆ. ಓಕೆನಾ? ಪತ್ರಿಕೆಗಳಲ್ಲಿ ಎಷ್ಟು ಅಂಕಗಳಿಗಿರುತ್ತೆ, ಏನೇನು ವಿಷಯ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯ ಜ್ಞಾನ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ವಿಷಯಗಳ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ, ಸಾಮಾನ್ಯ ವಿಜ್ಞಾನ, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ. ಇದಿಷ್ಟು ವಿಷಯಗಳ ಬಗ್ಗೆ ಕ್ವಶನ್ಸ್ ಇರುತ್ತೆ. ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯ ವಿಷಯಗಳು ಅಂದ್ರೆ SSLC ಮಟ್ಟದ್ದು, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸಗಳ ವಿಷಯ, ಸ್ವಾತಂತ್ರ್ಯದ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯ, ಕರ್ನಾಟಕದ ಅರ್ಥವ್ಯವಸ್ಥೆ ಮತ್ತು ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತು ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು, ಮತ್ತೆ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಅಂದ್ರೆ ಇಂಟೆಲೆಕ್ಚುಯಲ್ ಅಬಿಲಿಟಿ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಪತ್ರಿಕೆ 2ರಲ್ಲಿ ಎಷ್ಟೆಷ್ಟು ಮಾರ್ಕ್ಸಿಗೆ ಅಂತ ತೋರಿಸಿದ್ದಾರೆ ಇಲ್ಲಿ. ಸಾಮಾನ್ಯ ಕನ್ನಡ ಜನರಲ್ ಕನ್ನಡ ಇರುತ್ತೆ 35 ಮಾರ್ಕ್ಸಿಗೆ, ಸಾಮಾನ್ಯ ಇಂಗ್ಲಿಷ್ ಅದು ಕೂಡ 35 ಮಾರ್ಕ್ಸಿಗೆ ಇರುತ್ತೆ, ಕಂಪ್ಯೂಟರ್ ಜ್ಞಾನ ಅದು 30 ಮಾರ್ಕ್ಸಿಗೆ ಇರುತ್ತೆ. ಟೋಟಲ್ 100 ಮಾರ್ಕ್ಸ್. ಓಕೆನಾ? ಇದು ಪೇಪರ್ 2. ನೆಕ್ಸ್ಟ್ ಡಿಪ್ಲೊಮೊ PUC ಅಥವಾ SLC ತತ್ಸಮಾನದ ವಿದ್ಯಾರ್ಹತೆ ಅಥವಾ ಪದವಿ ದರ್ಜೆಯ ಕಡಿಮೆ ಇರುವ ಇನ್ಯಾವುದೇ ವಿದ್ಯಾರ್ಹತೆಯನ್ನು ಅಗತ್ಯವಿರುವ ಹುದ್ದೆಗಳು. ಈ ಬಿ ಹುದ್ದೆ ಇದು. ಓಕೆನಾ? ಇದಕ್ಕೆ ಸೇಮು, ಆದರೆ ಡಿಪ್ಲೊಮೊ PUC SLC ಅಥವಾ ರಿಲೇಟೆಡ್ ಮಾಡಿರ್ಬೇಕಾಗುತ್ತೆ, ಅಂದರೆ ಡಿಗ್ರಿಗಿಂತ ಕೆಳಗೆ. ಇದನ್ನು ಕೂಡ ಸೇಮ್ 200 ಮಾರ್ಕ್ಸಿಗೆ 2 ಪೇಪರ್ ಇರುತ್ತೆ. ಸೇಮ್ ಅದೇ ಥರನೇ ರಿಲೇಟೆಡ್ ಇರುತ್ತೆ. ಸೇಮ್ ಮುಂಚೆ ಏನು ವಿವರಿಸಿದ್ನಲ್ಲ ಸೇಮ್ ಇರುತ್ತೆ. ಅದನ್ನು ಇನ್ನೊಂದ್ಸಲಿ ಹೇಳೋ ಅಗತ್ಯ ಇರೋದಿಲ್ಲ. ಇದು ಅಷ್ಟೇ 35 ಮಾರ್ಕ್ಸು ಮಿನಿಮಮ್ ನೀವು ತಗೊಳ್ಳೇಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಕನ್ನಡ ಭಾಷಾ ಪರೀಕ್ಷೆ ಅದೊಂದಿರುತ್ತೆ. ಅದು ಇಲ್ಲಿ ಹೇಳಿದ್ನಲ್ಲ 35 ಮಾರ್ಕ್ಸ್ ಅಂತ, ಅದರದ್ದು ಇಲ್ಲಿ ರಿಲೇಟೆಡ್ ಅದೇ ಥರ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಮೇಲ್ಕಂಡ ನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ ಯಾರೇ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದ ಹೊರತು ಆಯ್ಕೆಗೆ ಅರ್ಹರಾಗತಕ್ಕದ್ದಲ್ಲ. ಮೇಲಿನ ಪರೀಕ್ಷೆಗಳು ಪಾಸ್ ಆಗಿಲ್ಲ ಅಂದರೆ ಇದಕ್ಕೆ ಅರ್ಹರಾಗಿರಲ್ಲ. ಈ ಪರೀಕ್ಷೆಯು ಗರಿಷ್ಠ 150 ಅಂಕಗಳು ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರತಕ್ಕದ್ದು. 150 ಪ್ರಶ್ನೆಗಳಿರುತ್ತೆ. ಓಕೆನಾ? ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಮಿನಿಮಮ್ ಕನ್ನಡ ಪೇಪರಲ್ಲಿ ಮಿನಿಮಮ್ 50 ಅಂಕಗಳನ್ನು ಗಳಿಸಲೇಬೇಕು.
ಈ ಪ್ರಶ್ನೆ ಪತ್ರಿಕೆಯನ್ನು SLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸತಕ್ಕದ್ದು. ಅಂದರೆ ಈ SLC ರಿಲೇಟೆಡ್ ಅಂದರೆ ಆ ಮಟ್ಟದ ಕ್ವಶನ್ಸ್ಗಳನ್ನ ತಯಾರು ಮಾಡಿರ್ತಾರೆ. ಓಕೆನಾ? ಇದಿಷ್ಟು ಸಿಲೆಬಸ್ ಆಗಿರುತ್ತೆ. ಇದು 13 ಅಂದರೆ ಈಗ ಇದು ಎಷ್ಟು ನಿಮಗೆ ಎಷ್ಟನೇ ಪೇಜಿಂದ ಇದೆ ಅಂತ ತೋರಿಸ್ಕೊಡ್ತೀನಿ. ಇದು 10ನೇ ಪೇಜು. ಇಲ್ಲಿ ಮುಂಚೆ ಜಾಬ್ ರಿಲೇಟೆಡ್ ಡೀಟೇಲ್ಸ್ ಇದೆ ನೋಟಿಫಿಕೇಷನಲ್ಲಿ. 10ನೇ ಪೇಜಿಂದ 13ನೇ ಪೇಜ್ ತನಕ ಸಿಲೆಬಸ್ ಡೀಟೇಲ್ಸ್ ಇರುತ್ತೆ. ಅದನ್ನು ನಾನು ಟೆಲಿಗ್ರಾಮ್ ಚಾನಲಿಂದ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಈ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಯಾರು ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಶೇರ್ ಮಾಡಿ. ನನಗೂ ಕೂಡ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಈ ಥರ ಸಿಲೆಬಸ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ. ಥ್ಯಾಂಕ್ ಯು.